ಅದಕ್ಕೆ ನಾನು ನನ್ನ ಗಾಡಿ ಯಾರಿಗೂ ಕೊಡಲ್ಲ, ನನಗೆ ಭಯ. ನೀನು ಕೊಡ್ತೀಯ ನಮ್ಮ ಕಡೆ? ಫಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಗೋಯಿಂಗ್ ಟು ಚಿಕ್ಕಮಂಗ್ಳೂರು. ಯೇ ಗೈಸ್, ಮೈ ನ್ಯೂ ಕ್ರೌನ್. ಇದು ಎರಡನೇದು ಈ ಮಂತಲ್ಲಿ ಹೊಸ ಗಾಡಿ ತಗೋಬೇಲೆ. ಇದು ಎರಡೇ ಕ್ರೌನ್. ಬನ್ನಿ ಟ್ರಾವೆಲ್ ಮಾಡೋದು. ನನ್ನ ಫ್ರೆಂಡ್ ಒಡೆನ ಎಬ್ಬರಿಸಿ ಸಾಕಾಯಿತು. ಫೈನಲಿ ಎದ್ದು ಬಂದವನೇ. ನಮ್ಮಮ್ಮ ಅಂತೂ ಪಾಪ ಟೀ ಮಾಡಿಕೊಡು, ಹುಷಾರಾಗಿ ಹೋಗಮ್ಮ, ಅದಮ್ಮ ಇದಮ್ಮ. ಅಮ್ಮನ ಪ್ರೀತಿ ಅದ್ರ ಜೊತೆಯಲ್ಲಿ ಬುಡ್ಡಿ ಇಲ್ಬಾ ಉಡ್ಬಾ ಮಗಲೇ. ಇಲ್ಲಿ ನೋಡಿ, ಇಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಇವಾಗ, ಯಾರಿಗೂ ಗೊತ್ತಿಲ್ಲ. ಎದ್ಬಿಟ್ಟು ರೆಡಿ. ಅಮ್ಮ ಹಾಕಮ್ಮ ಲೈಟು, ಕಾಣಿಸಲ್ಲ ನಾನು. ಎದ್ಬಿಟ್ಟು ರೆಡಿ ಆಗೋ ಟೈಮಲ್ಲಿ ಎಲ್ಲ ಎದ್ಬಿಟ್ಟು ನೋಡ್ತಾವ್ರೆ. ವೈಟ್ ಫೀಲ್ಡಿಂದ ನೆಲಮಂಗ್ಲವರೆಗೂ ಬಂದಿದ್ದೀನಿ. ಇನ್ನೂ 9:15ವರೆಗೂ ತೋರಿಸ್ತಿದೆ ಟೈಮಿಂಗ್ಸು. ಇದು ನೆಲಮಂಗ್ಲ ಬ್ರಿಡ್ಜ್ ಹತ್ರ ಸ್ಟಾಪ್ ಮಾಡಿದ್ದೀನಿ, ಒಂದು ಬ್ರೇಕ್ ತೊಗೊಳೋಣ ಅಂತ. ಇಲ್ಲಿಂದ ನಾನು ವಡೆ ಕೈಲಿ ಕೊಡ್ತೀನಿ, ನನ್ನ ಫ್ರೆಂಡ್ ವಡೆ ಓಡಿಸ್ಲಿ, ನನಗೂ ಸ್ವಲ್ಪ ರೆಸ್ಟ್ ಬೇಕಲ್ವ. ನನ್ನ ಫ್ರೆಂಡ್ ವಡೆ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಜಗ್ತಾರ ಜಿಂಗ್ ಅಂತ. ಫೈನಲಿ ನೆಲಮಂಗ್ಲ ಫಸ್ಟ್ ಟೋಲ್ ಗೇಟ್ ಹತ್ರ ಬಂದ್ರಿ. ಆ್ಯಂಡ್ ಈ ವಡೆ ಆದರೆ ಫುಲ್ಲು ಜೋಶಲ್ಲಿ ಹೆಂಗೆಂಗೋ ಆಡ್ತಿದ್ದಾನೆ, ಗಾಡಿ ಓಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ ಗುರು ಗಾಡಿ ಮೇಲೇನೆ. ನೋಡಿ ಸಾಂಗ್ ಬೇರೆ ಹಾಕ್ಕೊಂಡ್ಬಿಟ್ಟು ತಿಕ್ಕಲ್ ಥರ ಡ್ಯಾನ್ಸ್ ಆಡ್ತಿದ್ದಾರೆ, ಕೈಯೆಲ್ಲ ಬಿಡ್ತಿದ್ದಾರೆ. ಆ್ಯಸ್ ಎ ಗುಡ್ ರೈಡರ್ ನಾನು ಹೇಳೋದು ಒಂದೇ, ನೀಟಾಗಿ ಗಾಡಿ ಓಡಿಸ್ರಿ, ಈ ಥರ ಎಲ್ಲ ಓಡಿಸ್ರಿ, ಭಯ ಆಗ್ತಾಯಿದೆ. See here your K53. Actually she was done with the ರೈಡ್ ಅಲ್ಲ ಗುರು, ಅದು 50 ಕಿಲೋಮೀಟರ್ಸ್ ಬಂದಮೇಲೆ ಹೆವಿ ಹೀಟ್ ಆಯಿತು, ವಯರ್ದೆಲ್ಲ ಸ್ಮೆಲ್ ಬರ್ತಾಯಿತ್ತು, ಅದಕ್ಕೆ ನಿಲ್ಲಿಸಿ ಒಂದು ಸ್ಮಾಲ್ ಬ್ರೇಕ್. ಆ್ಯಂಡ್ ಇವನು ಓಡಿಸೋ ಸ್ಪೀಡ್ಗೆ 50 ಕಿಲೋಮೀಟರ್ಸ್ ಬಂದಿದ್ದಾನೆ. ಎಷ್ಟು ಮಿನಿಟಲ್ಲಿ ಬಂದೆ? ಮಿನಿಟಲ್ಲಿ ಬಂದೆ, 30 ಮಿನಿಟ್ಸ್, 22 minutes. ಅದಕ್ಕೆ ನಾನು ನನ್ನ ಗಾಡಿ ಯಾರಿಗೂ ಕೊಡಲ್ಲ, ನನಗೆ ಭಯ. ಅದು ವಯರ್ ಸ್ಮೆಲ್ ಬಂದಿದ ತಕ್ಷಣ ಬಟ್ ಏನೂ ಆಗಲ್ಲ ಅಂತ ಗೊತ್ತಾಯ್ತಲ್ವ, ಅದಕ್ಕೆ ಸುಮ್ಮನೆ ಇರ್ತೀನಿ, ಏನು ಮಾಡೋದು. ಫೈನಲಿ ಸೆಕೆಂಡ್ ಟೋಲ್ ಕೂಡ ಕ್ರಾಸ್ ಮಾಡ್ತಾ ಇದ್ದೀವಿ. ಔಟ್. ಎಸ್ ಫೈನಲಿ. ಬೇಗ ಹೋಗಪ್ಪ ಒಡೆ, ಬೇಗ ಹೋಗು. ನಾವು 3ನೇ ಟೋಲ್ ಕೂಡ ಕ್ರಾಸ್ ಮಾಡ್ತಾ ಇದ್ದೀವಿ. ದೇವಿಹಳ್ಳಿ ಹಾಸನ. ಎಸ್, ಟೋಲ್ ಕ್ರಾಸ್ ಮಾಡಿದ್ರಿ. ಈಗಾಗಲೇ 1-2-3 ಕಿಲೋಮೀಟರ್ಸ್ ಇದೆ, 123 ಕಿಲೋಮೀಟರ್ಸ್ ಇದೆ ಇನ್ನು ಡೆಸ್ಟಿನೇಷನ್. ಎಷ್ಟಿದೆ? 1-2-3 ಟೈಮಿಂಗ್ 2 hours. ಇನ್ನೂ 2 hours. ಓಕೆ, ಜಸ್ಟ್ 2 hours ಅಲ್ಲಿ ಚಿಕ್ಕಮಂಗ್ಳೂರು ರೀಚ್ ಆಗ್ತೀವಿ. ಫಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು. ಕರ್ನಾಟಕದಲ್ಲೇ ಇಟ್ಕೊಂಡು ನಮ್ಮ ಕರ್ನಾಟಕ ಸುತ್ತಮುತ್ತ ಪ್ಲೇಸಸ್ಸೇ ನೋಡಿಲ್ಲ ಗುರು. ಸುಮ್ಮನೆ ಬೈತಾನೆ ಗುರು, ಮರ್ತೋಗ್ಬಿಡ್ತೀನಿ ಸಮ್ಟೈಮ್ಸು. ಈ ಒಡೆನ ಕರ್ಕೊಂಬಂದರೆ ಇದೇ ತಲೆನೋವು. ಎಸ್ ಫೈನಲಿ 4th ಟೋಲ್ ಕಂಪ್ಲೀಟೆಡ್. ಒಡೆ ಕೈಗೆ ಕೊಡ್ತೀನಿ ಇವಾಗ ಗಾಡಿ ಓಡಿಸೋದಕ್ಕೆ. ಇವ್ರದ್ದು ಆದಿವಾಸಿ ಮಾರುತಿ. ಇವ್ರದ್ದು ಇಲ್ಲೇನಾ ಇರೋದು? ಎಲ್ಲಿದೆ ಅವರು? ಓಕೆ, ಸ್ಟೆಲ್ ಮಾಡ್ತಿದ್ದಾರೆ. ಓಕೆ
ಫುಲ್ಲು ಫೇಮಸ್ ಅಲ್ವಾ ಈ ಆಯಿಲ್, ಹೇರ್ ಆಯಿಲ್. ಸೊ ನೀವು ನೋಡ್ಬೋದು, ಅವ್ರು ಮೇ ಬಿ ಇದೇ ಸೈಡ್ ಅನಿಸುತ್ತೆ ಇರೋದು. ಓಕೆ, ನಾಟ್ ಬ್ಯಾಡ್. ಯಾರಿಗಾದ್ರೂ ಕೂದಲಿಲ್ಲ ಅಂದರೆ ಬಂದು ಎಣ್ಣೆ ತಗೊಳ್ಳಿ, ಚೆನ್ನಾಗಿ ಕೂದಲು ಬರ್ಸ್ಕೊಳ್ಳಿ. ಫ್ಯೂಚರಲ್ಲಿ ನನಗೂ ಬೇಕಾಗ್ಬೋದೇನೋ, ಬಟ್ ಇವಾಗ ಸದ್ಯಕ್ಕೆ ಬೇಡ, ತುಂಬ ಹೇರ್ಸ್ ಇದೆ. ಫ್ಯೂಚರಲ್ಲಿ ನೋಡೋಣ. ಓಕೆ, ಏನು ಈ ಥರ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು ಹೇರ್ ಆಯಿಲ್ ಅಂತ ಬಂದು. ಓಕೆ, ಆದಿವಾಸಿ ಆಯುರ್ವೇದಿಕ್ ಹರ್ಬಲ್ ಹೇರ್ ಆಯಿಲ್. ಅವ್ರ ಬೇಬಿ ಇಲ್ಲೇ ಎಲ್ಲೋ ಇದ್ದಾರೆ ಅನಿಸುತ್ತೆ ಅಲ್ವಾ, ಅದಕ್ಕೆ ಇಷ್ಟು ಜನ ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಅಂಗಡಿ ಸೈಡಲ್ಲಿ ಮಾಡ್ತಿದ್ದಾರೆ ಗುರು, ನಿಜವಾಗ್ಲೂ. ಹೋಗ್ಬೇಕು ನೆಕ್ಸ್ಟ್, ನಾಳೆ ಬರಬೇಕಾದ್ರೆ ಕೇಳ್ತೀನಿ ಪ್ರೈಸಸ್. ಇವಾಗ ಕೇಳ್ಬೋದು ಬಟ್ ಬೇಡ, ನಾಳೆ ಬರಬೇಕಾದ್ರೆ ಪ್ರೈಸ್ ಎಲ್ಲ ಕೇಳ್ಕೊಂಡು ಹೋಗೋಣ. ಎಲ್ಲ ಇಟ್ಕೊಂಡು ಹೋಗ್ತಾ ಇದೆ ಫಸ್ಟು. ಆ ಜೀವನನೆಲ್ಲ ಮಿಸ್ ಮಾಡ್ಕೊತೀನಿ. ಅವಾಗಿನ ಲೈಫೇ ಇರೋದು ಯಾವ ಏರಿಯಾದಲ್ಲಿ ಇರೋದು ನೀವು? ವೈಟ್ ಫೀಲ್ಡ್. ನೀನು ಕೊಡ್ತೀಯ ನಮ್ಮ ಕಡೆ? ನಾವೆಲ್ಲ ದಾವಣಗೆರೆ ಬೆಳಗಾಂವರೆಗೂ ಅಲ್ಲ ಅಂದ್ರೆ ಕೊಡ್ತಾರ ಅಂತಾರ ಖಂಡಿತ ನೋಡಿ. ಒಳ್ಳೆ ನನ್ನ ಮಗಳ ನೋಡು ದೂರ ಅಂತ ಇನ್ನೂ ಚಂದ ದೂರ ಆದ್ರೆ ಇದ್ದಾರೆ ಗಂಟಲಿಕ್ಕೇನು? ಇನ್ನು ನಾವು ಹಾಕಬೇಕು ಕೊಡೋಣ ಬೇಕಾದ್ರೆ. ಇದು ಎಣ್ಣೆ ಕೊಡು. ಇಲ್ಲ ಹೆಂಗ್ ಮಾಡೋಕೀಗ? ಇವ್ರ ಅಣ್ಣನ ಮಗಳಿದ್ದಾಳೆ ಒಬ್ಳು, B.Com ಮಾಡೋವಳೆ, ಚೆನ್ನಾಗಿದ್ದಾಳೆ. ಇವಾಗ ಯಾವಾಗ ಬಂದು ಬಟ್ ಇಲ್ಲಿವರೆಗೂ ಬರ್ತಾರ ಅನ್ನೋದು ನಂಗೆ ಗೊತ್ತಿಲ್ಲ. ಕಣ್ಣಲ್ಲಿ ಬರುತ್ತೆ ನಾವು ಇಲ್ಲ ಎಂಟು ಅನ್ನೋದಕ್ಕೇನು ಮೈಸೂರಿಗೆ ದೂರ ಅಂದ್ಬಿಟ್ಟಲ್ಲ. ದೂರ ಅಂತ ಅಷ್ಟೇ. ಕೊಡು, ನೀ ಕಚ್ತೀಯ. ಸನಿ ಬಾಯ್. ಇವಾಗ ಬರ್ತೈತೆ. ನೀನು ಬಾಯನು ಬಾಯ್ ತಾತ ಬಾಯ್. ಹಾಯ್ ಗಾಯ್ಸ್, ನಾನೀಗ ಚಿಕ್ಕಮಂಗ್ಳೂರಿಂದ ನಾನು ಹೋಗೋ ಪ್ಲೇಸ್ಗೆ 50 ಕಿಲೋಮೀಟರ್ಸ್ ಇದೆ. ಬನ್ನಿ, ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ನಾನು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ. ಥರ ಬಂಡೆಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಹೋಗೋಣ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಸಮ್ಟೈಮ್ಸ್ ಹೆವಿ ರೈನಿ ಇದೆ ಇಲ್ಲಿ, ಫುಲ್ಲು ಹೋಗೋಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಹೆವಿ ರೈನ್ ಇರುತ್ತೆ. ಆಗ ಫುಲ್ಲು ಇದೆಲ್ಲ ಇದರಿಂದ ಫುಲ್ಲು ಮಳೆ ಬರ್ತಾ ಅಂದರೆ ನೀರು ಬರುತ್ತೆ ಜೋರಾಗಿ.
ಇಲ್ಲಿ ನಮ್ಮ ಕ್ಯೂಟ್ ಲಿಟಿಲ್ ಗಣೇಶ. ಕಲ್ಲತ್ತಿಗಿರಿ ಫಾಲ್ಸ್ನ ಕವರ್ ಮಾಡ್ಕೊಂಡು ಬಂದೆ, ಮುಗೀತು. ಬಟ್ ನಾನು ಅಂದ್ಕೊಂಡಷ್ಟು ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆಯೇ ಇತ್ತು, ಬೇರೆ ಲೆವೆಲ್ ಇತ್ತು. ಬಟ್ ಅಷ್ಟು ರೀಚ್ ಆಗಿಲ್ಲ. ಬಟ್ ಸ್ಟಿಲ್ ಫೈನ್. ದೇವಸ್ಥಾನ ಮತ್ತು ಆ ನೇಚರ್ ಎಲ್ಲ ಚೆನ್ನಾಗಿತ್ತು, ಮಸ್ತಾಗಿತ್ತು. ಬಟ್ ಜನ ಸ್ವಲ್ಪ ಬುದ್ಧಿ ಕಲಿಬೇಕು, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಷ್ಟೆ. ಇಲ್ಲ ಅಂದರೆ ಅದು ಕೂಡ ಮಸ್ತಾಗಿರುತ್ತೆ. ಆ್ಯಂಡ್ ಇವಾಗ ರೂಮ್ಗೆ ಬಂದಿದ್ದೀನಿ, ಫ್ರೆಶ್ ಅಪ್ ಆಗ್ತೀನಿ. ಮತ್ತು ಒಂದು ಸ್ವಲ್ಪ ಪ್ಲೇಸಸ್ ನೋಡಿದ್ದೀನಿ, ಸೇಮ್ ಲೈಕ್ ಬ್ಯಾಂಗ್ಳೂರ್. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಓಕೆ.